ನಮಸ್ಕಾರ ಸ್ನೇಹಿತರೆ. ಇವತ್ತು ಕಸ್ಕ್ಲು ಸುರಿತಾ ಇದ್ದೀವಿ. ಕಸ್ಕ್ಲು ಅನ್ಬಾರ್ದು, ಇದಕ್ಕೆ ಲಕ್ಷ್ಮಿ ಅನ್ಬೇಕು. ಏನಪ್ಪ ಹಿಂಗೆ ಹೇಳ್ತಾವನೆ ಲಕ್ಷ್ಮಿ ಅಂತ ತಿಳ್ಕೊಂಡಿರ್ಬೋದು. ಇದು ನಮಗೆ ಲಕ್ಷ್ಮಿನೇ. ಇದಿದ್ರೆ ತಾನೇ ಸೊಪ್ಪರೋದು. ಈ ಲಕ್ಷ್ಮಿ ಇದ್ದರೆ ಹೆಂಗಪ್ಪ ಲಕ್ಷ್ಮಿ ಅಂದರೆ ಸ್ನೇಹಿತರೆ, ಇದು ಈ ಗೊಬ್ಬರನೆಲ್ಲ ಈ ಕಡ್ಡಿಗಳನ್ನೆಲ್ಲ ತೊಗೊಂಡೋಗಿ ಒಂದು ತಾಕೆ ಲಾಟ್ ಹಾಕ್ಬೇಕು ನಾವು. ಒಂದು ವರ್ಷಾನ್ಗಟ್ಲೆ ಒಂದು ವರ್ಷ ಬೆಳೆದನ್ನ ಕಡ್ಡಿನೆಲ್ಲ ರೇಷ್ಮೆ ಕಡ್ಡಿನೆಲ್ಲ ಒಂದೇ ತಾಗಿ ಲಾಟ್ ಹಾಕಬೇಕು. ಯಾರು ನನ್ನ ಸ್ನೇಹಿತರು ರೇಷ್ಮೆ ಬೆಳೀತಾರೆ ಅವರೆಲ್ಲ ಟ್ಯಾಕ್ಟ್ರ್ ತುಂಬಿಬಿಟ್ಟು ಅಲ್ಲಲ್ಲೇ ಒಂದೊಂದು ದೊಡ್ಡ ಕೆಡಗಬೇಡ್ರಿ, ಸುಮ್ಮನೆ ವೇಸ್ಟ್ ಆಗೋಯ್ತದೆ ಅದು. ಏನು ಮಾಡ್ಬೇಕಂದ್ರೆ ನಾವು ಒಂದೇ ತಾಗಿ ಲಾಟ್ ಹಾಕ್ಬೇಕು. ತಗೊಂಡೋಗಿ ಒಂದು ವರ್ಷದ ಬೆಳೆನೆಲ್ಲ ಒಂದೇ ತಾಗಿ ಲಾಟ್ ಹಾಕೊಂಡಾಗ ಬಿಸಿಲಲ್ಲೇ ಲಾಟ್ ಹಾಕಿ ಕೆಲವು ಜನ ಗುಂಡಿ ಮಾಡಬೇಕು ಅಂತಾರೆ, ಏನೇನೋ ಹೇಳ್ತಾರೆ. ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಒಂದೇ ತಾವು ಸ್ಟಾಕ್ ಮಾಡಿದಾಗ ಏನಾಯ್ತಿದೆ, ಬಿಸಿಲಲ್ಲಿ ಒಣಗಿ ಕಗ್ಲಾಗಿ ಪುಡಿ ಆಗೋಯ್ತಿದೆ ಅಲ್ಲ. ಒಂದು ವರ್ಷ ಗಂಟ ಅಲ್ಲೇ ಒಂದೇ ಬೆಳೆ ತೊಗೊಂಡೋಗಿ ಹಾಕ್ತಾಯಿದ್ರೆ ಒಂದೇ ತಾಕೆ, ಆವಾಗ ಗೊಬ್ಬರ ಆಯ್ತಿದೆ. ಅದನ್ನ ಚೆನ್ನಾಗಿ ಒಂದು ಸತಿ JCB ಏನು ಮಾಡಬೇಕಂದ್ರೆ ಈ ಕಡೆಯಿಂದ ಆ ಕಡೆಗೆ ಟಿಪಾಯಿಸ್ಬಿಡಿ. ಒಂದು ಕಾಲು ಗಂಟೆನೋ ಅರ್ಧ ಗಂಟೆನೋ ತಗೋತಾನೆ. ಅರ್ಧ ಗಂಟೆನೂ ಬೇಕಾಗಿಲ್ಲ ಅದಕ್ಕೆ. ಆವಾಗ ಒಂದು 3-4 ದಿನ ಆದಮೇಲೆ ಕ್ಲೀನಾಗಿ ಅದನ್ನ ಎತ್ತಿ ತೋಟಗಳಿಗೆಲ್ಲ ಹಾಕ್ಕೊಂಡ್ರೆ ಒಳ್ಳೆ ಗೊಬ್ಬರ ಆಯ್ತಿದೆ. ಈ ಥರದೊಂದು ಮೆಥಡ್ ಮಾಡ್ಕೊಳ್ಳಿ. ಇನ್ನು ಡ್ರೈನ್ ಗಡ್ಡಿ ಇರೋರು ಡ್ರೈನ್ ಒಳಗೆ ತಗೋ ಡೈರೆಕ್ಟಾಗಿ ಹಾಕಿ ಏನೂ ಆಗಲ್ತು. ಇನ್ನೂ ಚೆನ್ನಾಗಿ ಗೊಬ್ಬರ ಆಗಬೇಕಂದ್ರೆ ನಾನು ಹೇಳ್ದಂಗೆ ಮಾಡ್ಕೊಳ್ಳಿ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಲಕ್ಷ್ಮಿ ಅಂತ ಕರೆದದ್ದು. ಇದಿದ್ರೆ ತಾನೇ ನಮಗೆ ಆ ಲಕ್ಷ್ಮಿ ಬರೋದು. ಇನ್ನೂ ಎಲ್ಲ ಸುರಿದಾಯ್ತು, ಇನ್ನೊಂದು ಸ್ವಲ್ಪ ಅದೇ, ಇನ್ನೊಂದು ಓವರ್ ಆಯ್ತಿದೆ, ಸುರಿಬಿಡ್ತೀವಿ ಸ್ನೇಹಿತರೆ. ಬೆಳಗ್ಗೆ ಇಟ್ಕೊಂಡ್ರೆ ಬೇಗ ಆಗೋಯ್ತು. ಮೋಡವಾಗದೆ ಬಿಸಿಲಿದ್ರೆ ಆಯ್ತಾ ಇರಲಿಲ್ಲ. ಈ ಪಿಕ್ಕೆ ಎಲ್ಲ ಏನು ಮಾಡಬೇಕಂದ್ರೆ ಲಾಸ್ಟ್ನೇದು ತಗೊಂಡೋಗಿ ತೋಟಕ್ಕೆ ಡೈರೆಕ್ಟಾಗಿ ಅಲ್ಲಲ್ಲೇ ಗುಳಿಗಳಿಗೆ ಎಲ್ಲ ಎರ್ಚ್ಬಿಟ್ಟು ನೀರು ಕಟ್ಟೋರ್ಗೆ ಹಾಕ್ಬಿಟ್ರೆ, ಎರ್ಚ್ಕೊಂಡು ಇದು ಗುಳಿಗಳಿಗೆ ಹಾಕ್ಬಿಟ್ರೆ ಒಳ್ಳೆ ಗೊಬ್ಬರ. ಇದು ನೀವು ನೋಡಿರ್ಬೋದು. ಕಟ್ಟೋ ನೀರಿಗಂತ ಹಾಕ್ಬಿಟ್ರೆ ಏನು ಗಂಜಲ ಹೋದಂಗೆ ಒಯ್ತಾ ಇರ್ತದೆ. ಏನು ಸಾರಾಂಶ ಸೊಪ್ಪು ಸಖತ್ತಾಗಿ ಬರ್ತದೆ. ಒಳ್ಳೆ ಇವ್ರಿಗಿಂತ ಜಾಸ್ತಿ ಪವರ್ ಕೊಡ್ತೀನಿ ಅಂತ ನಾನು ಹೇಳ್ತೀನಿ, ಕೊಡ್ತದೆ ಇದು ಪಿಕ್ಕೆ ಅಂತ ತಿಳಿಸ್ತೀನಿ ನನ್ನ ಸ್ನೇಹಿತರೆ.